ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಕುರಿತು ಮಾತನಾಡ್ತಾ ಇದ್ದೀವಿ. ಸೋರಿಯಾಸಿಸ್ ಅಂದ್ರೆ ಏನು, ಹಾಗೆ ಯಾವೆಲ್ಲ ಕಾರಣಗಳಿಂದ ಈ ಸೋರಿಯಾಸಿಸ್ ಉಂಟಾಗುತ್ತೆ, ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ನ ತೆಗೆದುಕೊಳ್ಬೇಕು, ಇದನ್ನ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ರಶ್ಮಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಇವತ್ತು ಸೋರಿಯಾಸಿಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸೋರಿಯಾಸಿಸ್ ಅಂದ್ರೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ. ಸ್ಕಿನ್ ಮೇಲೆ ಏನೋ ರ್ಯಾಷಸ್ ಆಗಿದೆಯೋ, ಅಲರ್ಜಿ ಆಗಿದೆಯೋ ಅಂತ ಇಗ್ನೋರ್ ಮಾಡ್ತಾ ಹೋಗ್ತಾರೆ. ಸೊ ಮೊದಲನೇದಾಗಿ ಸೋರಿಯಾಸಿಸ್ ಅಂದ್ರೆ ಏನು ಅಂತ ತಿಳಿಸ್ಕೊಡಿ, ಹಾಗೆ ಯಾವೆಲ್ಲ ಕಾರಣಗಳಿಂದಾಗಿ ಈ ಸೋರಿಯಾಸಿಸ್ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ಸೊ ಸೋರಿಯಾಸಿಸ್ ಅಂತ ಹೇಳಿದಾಗ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಈಗ ನಾರ್ಮಲ್ ಆಗಿ ಚರ್ಮದ ಮೇಲೆ ಒಂದು ಪಿಂಪಲ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಅಲರ್ಜಿಕ್ ರ್ಯಾಷಸ್ ಬಂದಿರ್ಬೋದು. ಸೊ ಚರ್ಮದ ಬಗ್ಗೆ ಎಲ್ಲರೂ ಕಾಳಜಿ ವಹಿಸ್ತಾರೆ, ಕೇರ್ ತೊಗೊಳ್ತಾರೆ. ಸೊ ಅದೇ ರೀತಿ ಸೋರಿಯಾಸಿಸ್ ಅಂತ ಹೇಳಿದಾಗ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂದರೆ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಅವ್ರಿಗೆ ಅಫೆಕ್ಟ್ ಆಗೋದ್ರಿಂದ ಸೊ ತುಂಬಾ ಅವ್ರನ್ನ ಬಾಧಿಸುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಸೋರಿಯಾಸಿಸ್ ಅಂತ ಹೇಳಿದ್ರೆ ಈಗ ನಾರ್ಮಲ್ ಆಗಿ ನಮ್ಮ ಚರ್ಮದ ಲೈಫ್ ಸೈಕಲ್ ಏನಿದೆ, ಸೊ ವಿತಿನ್ 25 to 30 ಡೇಸ್ ಒಳಗಡೆ ಸೊ ಹೊಸ ಚರ್ಮ ಬರುವಂಥದ್ದು, ಸೊ ಅಗೇನ್ ಶೆಡ್ ಆಗುವಂಥದ್ದು, ಮತ್ತೆ ಹೊಸ ಚರ್ಮ ಬರುವಂಥದ್ದು. ಸೊ ಈ ಪ್ರೋಸೆಸ್ ವಿತೌಟ್ ಅವರ್ ನಾಲೆಜ್ ನಡೀತಾ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ 10 times ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಯಾವಾಗ ಜಾಸ್ತಿ ಆಗಿ ಸ್ಕಿನ್ ಸೆಲ್ಸ್ ಉತ್ಪತ್ತಿ ಆಗುತ್ತೋ ಅದೆಲ್ಲ ಅಲ್ಲೇ ಡೆಪಾಸಿಟ್ ಆಗೋಕ್ಕೆ ಶುರುವಾಗುತ್ತೆ. ಸೊ ತದನಂತರ ಪುಡಿ ಪುಡಿಯಾಗಿ ಉದುರುವಂಥದ್ದಿರ್ಬೋದು, ಸೊ ಇಚ್ಚಿಂಗ್ ಆಗುವಂಥದ್ದಿರ್ಬೋದು, ಸ್ಕೇಲ್ಸ್ ಫಾರ್ಮೇಷನ್ ಆಗಿರ್ಬೋದು. ಸೊ ಇದು ದೇಹದ ಯಾವುದೇ ಭಾಗದಲ್ಲಿ ಕೂಡ ಆಗ್ಬೋದು. ಸೊ ಇದು ಸೋರಿಯಾಸಿಸ್ನ ಲಕ್ಷಣಗಳು ಅಂತ ಹೇಳ್ಬೋದು. ಸೊ ಇನ್ನು ಸೋರಿಯಾಸಿಸ್ ತಲೆ ಭಾಗದಲ್ಲಿ ಕಾಣಿಸ್ಕೊಳ್ಬೋದು ಅಥವಾ ಬಾಡಿನಲ್ಲಿ ಲೈಕ್ ಲೋಯರ್ ಲಿಮ್ಸಲ್ಲಿ ಕಾಣಿಸ್ಬೋದು, ಅಥವಾ ಸೊ ಇನ್ನು ಕೆಲವರಲ್ಲಿ ನೇಲ್ ಭಾಗದಲ್ಲಿ ಕಾಣಿಸ್ಬೋದು. ಸೊ ಎವ್ರಿ ಪಾರ್ಟ್ ಆಫ್ ದಿ ಬಾಡಿ ಇಟ್ ಕ್ಯಾನ್ ಅಫೆಕ್ಟ್ ಅಂತ ಹೇಳ್ಬೋದು. ಯಾವೆಲ್ಲ ಕಾರಣಗಳಿಂದಾಗಿ ಸೋರಿಯಾಸಿಸ್ ಉಂಟಾಗುತ್ತೆ? ಸೊ ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಬೇಸಿಕಲಿ ವಿಚ್ ಇಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಡ್ಯೂ ಟು ಒಂದು ಇಮ್ಯೂನ್ ಸಿಸ್ಟಮ್ ಅಂದರೆ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಈ ಸೋರಿಯಾಸಿಸ್, ವಿಟಿಲಿಗೋ, ಥೈರಾಯ್ಡ್ ಈ ಥರ ಕಾಯಿಲೆಗಳು ಬರುವಂಥದ್ದು. ಸೊ ಅದರಲ್ಲಿ ಸೋರಿಯಾಸಿಸ್ ಯಾವಾಗ ಒಂದು ಇಮ್ಯೂನ್ ಸಿಸ್ಟಮ್ ಓವರ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೋ ಅಂದರೆ ನಮ್ಮ ದೇಹದ ವಿರುದ್ಧನೇ ಕೆಲಸ ಮಾಡುತ್ತೋ, ಸೊ ಆಗ ಈ ಸೋರಿಯಾಸಿಸ್ ಅನ್ನೋದು ಬರುವಂಥದ್ದು. ಆ್ಯಂಡ್ ಇನ್ನು ಕೆಲವು ಕೇಸಸಲ್ಲಿ ಇಟ್ ಕ್ಯಾನ್ ಬಿ ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಬರ್ಬೋದು, ಆನುವಂಶೀಯತೆಯಿಂದ ಬರ್ಬೋದು. 15 to 20% ಆಫ್ ದಿ ಕೇಸಸಲ್ಲಿ ಸೊ ಥ್ರೂ ಜೀನ್ಸ್ ಇಟ್ ಕ್ಯಾನ್ ಟ್ರಿಗರ್ ಅಂತಲೇ ಹೇಳ್ಬೋದು. ಸೊ ಅದು ಒಂದು ಕಾರಣ ಅಂತ. ಸೊ ಇನ್ನು ಕೆಲವ್ರಿಗೆ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಸೊ ಒತ್ತಡವಾದ ಜೀವನ ಶೈಲಿಯಿಂದ ಸೊ ಇದು ಹೆಚ್ಚಾಗ್ತಾ ಹೋಗುತ್ತೆ. ಯೂಶಲಿ ಸ್ಕಿನ್ ಡಿಸಾರ್ಡರ್ ಬರೋದಕ್ಕೆ ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ಲಾಂಗ್ ಟೈಮಲ್ಲಿ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ಮರ್ಕ್ಯೂರಿ, ಆರ್ಸೆನಿಕ್ ಅಥವಾ ಲೆಡ್ ಪಾಯ್ಸನಿಂಗ್ ಇರ್ಬೋದು. ಸೊ ಇದ್ರ ಜೊತೆ ಕಾಂಟ್ಯಾಕ್ಟ್ ಬಂದಾಗ ಸೊ ಇಟ್ ಕ್ಯಾನ್ ಟ್ರಿಗರ್ ದ ಸೋರಿಯಾಸಿಸ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ ಸಮ್ ಕೇಸಸ್ ಹೆಚ್ಚಾಗಿ ನಾವು ನೋಡಿದಾಗ ಸೊ ಯೂಶಲಿ ಮಕ್ಕಳಲ್ಲಿ ಅಂತ ನೋಡಿದಾಗ ಸೊ ಯಾವುದೇ ರೀತಿ ಕಾರಣ ಇರೋದಿಲ್ಲ. ಸೊ ಬದಲಾಗಿ ಎಂಗೇಜಲ್ಲಿ ಅವ್ರಿಗೆ ಕಾಣಿಸ್ಕೊಳ್ಳುತ್ತೆ, 2 years plus 3 years. ಸೊ ಆ ಏಜಲ್ಲಿ ಕೂಡ ಈ ಸೋರಿಯಾಸಿಸ್ ಬರ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಕಾಸ್ ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಇಫ್ ಇಟ್ ಈಸ್ ಅನ್ಟ್ರೀಟೆಡ್. ಸೊ ಕೆಲವರು ಸೊ ಅವರೇ ಮನೆ ಮದ್ದನ್ನು ಮಾಡಿರ್ತಾರೆ ಇನಿಷಿಯಲಿ, ಆ್ಯಂಡ್ ಟ್ರೀಟ್ಮೆಂಟ್ ಪಡ್ಕೊಂಡಿರೋದಿಲ್ಲ, ಅಥವಾ ಹಲವಾರು ಎಕ್ಸ್ಪೆರಿಮೆಂಟ್ ನಡೀತಾ ಇರುತ್ತೆ. ಎಸ್ಪೆಷಲಿ ಇನ್ ಕೇಸ್ ಆಫ್ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಬಂದಾಗ ಸೊ ತಲೆ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ವಿಚ್ ಇಸ್ ಮಿಸ್ಟೇಕನ್ ಫಾರ್ ಡ್ಯಾಂಡ್ರಫ್. ಸೊ ಡ್ಯಾಂಡ್ರಫ್ ಅಂದ್ಕೊಂಡಿರ್ತಾರೆ, ಅದಕ್ಕೆ ಹಲವಾರು ಆಯಿಲ್ಸ್ನ ಚೇಂಜ್ ಮಾಡ್ಬೋದು ಅಥವಾ ಶಾಂಪೂಸ್ ಹಾಕುವಂಥದ್ದು. ಸೊ ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ರಿಲೀಫ್ ಆಗಿದೆ ಅಂತ ಕೆಲವರು ಬಿಡ್ಬೋದು. ಸೊ ಯಾವಾಗ ಫ್ಲೇಕ್ಸ್ ಫಾರ್ಮೇಷನ್ ತೀವ್ರವಾಗಿರುತ್ತೋ, ಕುತ್ತಿಗೆ ಹಿಂಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೋ ಅಥವಾ ಹೆಚ್ಚಾಗಿ ಕಿವಿ ಹಿಂಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೋ, ಸೊ ಆ ಲೆಜನ್ಸ್ ಉದುರೋದಕ್ಕೆ ಶುರುವಾಗುತ್ತೆ. ಆ್ಯಂಡ್ ಆ ಭಾಗದಲ್ಲಿ ಹೇರ್ಸ್ ಕೂಡ ಮತ್ತೆ ರೀಗ್ರೋತ್ ಆಗೋದಿಲ್ಲ, ಹೇರ್ ಲಾಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇದೆಲ್ಲ ಸ್ಕ್ಯಾಲ್ಪ್ ಸೋರಿಯಾಸಿಸ್ನ ಲಕ್ಷಣ ಅಂತ ಹೇಳ್ಬೋದು. ಇನ್ನು ಸೋರಿಯಾಸಿಸ್ ಅನ್ನೋದು ಯಾವ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಸೊ ಸೋರಿಯಾಸಿಸ್ ಸೊ ಹಲವಾರು ಪಾರ್ಟ್ಸ್ ಆಫ್ ದಿ ಬಾಡಿ ಇಟ್ ಕ್ಯಾನ್ ಅಫೆಕ್ಟ್ ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ನಾವು ನೋಡೋದಾದರೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ನ ನೋಡ್ತೀವಿ, ಅಂದರೆ ತಲೆ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಯೂಶಲಿ ಇಟ್ ಕ್ಯಾನ್ ಕಮ್ ಎಟ್ ಎನ್ ಏಜ್. ಸೊ ಕೆಲವರಲ್ಲಿ ಇದು ಡ್ಯಾಂಡ್ರಫ್ ಅಂತ ತಿಳ್ಕೊಂಡಿರ್ತಾರೆ. ಸೊ ಅಥವಾ ಸೆಬರೋಯಿಕ್ ಡರ್ಮಟೈಟಿಸ್ ಕೂಡ ಸೊ ಸೇಮ್ ಲೈಕ್ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಥರನೇ ಒಂದೇ ಥರ ಕಾಣಿಸುತ್ತೆ. ಸೊ ವಿ ನೀಡ್ ಟು ಡಿಫ್ರೆನ್ಶಿಯೇಟ್. ಸೆಬರೋಯಿಕ್ ಡರ್ಮಟೈಟಿಸ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಆಯಿಲಿ ಸೆಕ್ರೇಷನ್ ಆಗುವಂಥದ್ದು, ಸೊ along with that so acnes formation ಆಗುವಂಥದ್ದಿರ್ಬೋದು. ಸೊ ಅದು ಎಕ್ಸೆಸಿವ್ ಸೀಬಮ್ ಸೆಕ್ರೇಷನಿಂದ ಈ ಥರ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಇನ್ನು ಕೆಲವರಲ್ಲಿ ಸೋರಿಯಾಸಿಸ್ ಅಂತ ಬಂದಾಗ ಆ ಫ್ಲೇಕ್ಸ್
ತುಂಬಾ ಉದುರುತ್ತಾ ಇರುತ್ತೆ. ಸೊ ಸ್ಕೇಲಿಂಗ್ ಫಾರ್ಮೇಷನ್ ಆಗುವಂಥದ್ದು, ಸೊ ಆ ಭಾಗದಲ್ಲಿ ಸ್ಕ್ಯಾಪ್ ಫಾರ್ಮೇಷನ್ ಅಥವಾ ಗಾಯ ಆಗಿರೋ ಥರ ಒಂದು ಗೋಚರಿಸುವಂಥದ್ದು. ಸೊ ಇದನ್ನು ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸಲ್ಲಿ ನೋಡ್ತೀವಿ. ಸೊ ಆ ಭಾಗದಲ್ಲಿ ಹೇರ್ ಲಾಸ್ ಕೂಡ ಆಗುತ್ತೆ. ಸೊ ಪ್ಯಾಚಿ ಹೇರ್ ಲಾಸ್ ಥರ ನೋಡ್ಬೋದು. ಇದು ಸ್ಕ್ಯಾಲ್ಪ್ ಸೋರಿಯಾಸಿಸ್ನ ಲಕ್ಷಣ ಅಂತ. ಸೊ ಇನ್ನು ಈ ಸೋರಿಯಾಸಿಸ್ ಅಂಗಾಲು ಅಂಗೈನಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥದ್ದು. ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡ್ತೀವಿ ಅವ್ರಿಗೆ ಬೇರೆ ಬಾಡಿ ಪಾರ್ಟ್ಸಲ್ಲಿ ಯಾವುದೇ ರೀತಿ ಲೆಷನ್ಸ್ ಇರೋದಿಲ್ಲ. ಸೊ ಅಂಗಾಲು ಅಂಗೈನಲ್ಲಿ ಕಾಣಿಸ್ಕೊಂಡಾಗ ಸೀಳು ಬಿಟ್ಟಿರೋ ಹಾಗೆ ಕಾಣಿಸುತ್ತೆ. ಎಸ್ಪೆಷಲಿ ಕ್ರ್ಯಾಕ್ಲಿಂಗ್ ಎಡ್ಜಸ್ ಅಂತ ಕೂಡ ಹೇಳ್ಬೋದು. ಸೊ ಬರ್ನಿಂಗ್ ಆಗುವಂಥದ್ದು ಆ್ಯಂಡ್ ಸಿವಿಯರ್ ಪೇನ್ಫುಲ್ ಲೆಷನ್ಸ್ ಅಂತ. ಸೊ ಅವ್ರಿಗೆ ನಡೆಯೋದಕ್ಕಾಗೋದಿಲ್ಲ, ತುಂಬಾ ಪೇಯ್ನ್ ಆಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಸಿವಿಯರ್ ಇಚ್ಚಿಂಗ್ ಇರುವಂಥದ್ದು. ಸೊ ಇದನ್ನು ನಾವು ಪಾಮರ್ ಆ್ಯಂಡ್ ಪ್ಲಾಂಟರ್ ಸೋರಿಯಾಸಿಸಲ್ಲಿ ನೋಡ್ತೀವಿ. ಆ್ಯಂಡ್ ಚರ್ಮ ಮುಟ್ಟೋದಕ್ಕೆ ಲೈಕ್ ತುಂಬಾ ದಪ್ಪ ಇರುತ್ತೆ ಸ್ಕಿನ್ ಟೆಕ್ಸ್ಚರ್. ಸೊ ಇದರಿಂದ ಸ್ಕಿನ್ ಸೆಲ್ಸ್ ಮತ್ತಷ್ಟು ಡೆಪಾಸಿಟ್ ಆಗ್ತಾ ಹೋದಲ್ಲಿ ರಫ್ ಆ್ಯಂಡ್ ಸ್ಕಿನ್ ಎಡ್ಜಸ್ ಅಂತ ಹೇಳ್ತೀವಿ. ಸೊ ಸಮ್ಟೈಮ್ಸ್ ತುಂಬ ಸಿವಿಯರ್ ಆದಾಗ ಪೇನ್ಫುಲ್ ಆಗುವಂಥದ್ದು ಇರ್ಬೋದು. ಆ್ಯಂಡ್ ಅವರ ಯಾವುದೇ ರೀತಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುವಂಥದ್ದು ಅಥವಾ ಮುಜುಗರದ ಭಾವನೆ ಉಂಟಾಗುವಂಥದ್ದು. ಸೊ ಇದನ್ನು ಪಾಮರ್ ಹಾಗೆ ಪ್ಲಾಂಟರ್ ಸೋರಿಯಾಸಿಸಲ್ಲಿ ನೋಡ್ಬೋದು. ಇನ್ನು ಸೋರಿಯಾಸಿಸ್ಗೆ ಕಾರಣಗಳನ್ನು ಹೇಳಿದ್ರಿ, ಅನುವಂಶೀಯತೆ ಕೂಡ ಕಾರಣ ಆಗುತ್ತೆ ಅಂತ. ಯಾವ ರೀತಿಯಾಗಿ ಕಾರಣ ಆಗುತ್ತೆ? ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಲೈಕ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಸೋರಿಯಾಸಿಸ್ನ ನೋಡ್ತೀವಿ. ಆ್ಯಂಡ್ ಇಟ್ ಕ್ಯಾನ್ ಬಿ ಕೆಲವ್ರಿಗೆ ಟ್ರಿಗರ್ ಆಗುವಂಥದ್ದು ಅಥವಾ ಇಚ್ಚಿಂಗ್ ಪೇನ್ಫುಲ್ ಎರಪ್ಷನ್ಸ್ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಆ್ಯಂಡ್ ಅನುವಂಶೀಯತೆ ಅಂತ ಹೇಳಿದಾಗ ಸೊ ಮನೆಯಲ್ಲಿ ಅಮ್ಮಂಗಿದೆ ಅಥವಾ ಅಜ್ಜಿಗಿದೆ ಅಂತ ಹೇಳಿದಾಗ ಸೊ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಜನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ, ಅಂದರೆ ಕೊಬ್ಬರಿ ಎಣ್ಣೆ ಹಚ್ಚೋದಾಗಿರಲಿ ಅಥವಾ ಯಾವುದಾದ್ರೂ ಒಂದು ಕ್ರೀಮ್ ಹಚ್ಚೋದಾಗಿರಲಿ, ಈ ಥರ ಇಗ್ನೋರ್ ಮಾಡ್ತಾ ಹೋದರೆ ಏನೆಲ್ಲ ಪ್ರಾಬ್ಲಮ್ಸ್ ಉಂಟಾಗುತ್ತೆ? ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಲೈಕ್ ಸ್ಕಿನ್ ಲೆಷನ್ಸ್ ಲೈಕ್ ಇಗ್ನೋರ್ ಮಾಡಿದಾಗ ಸೊ ಅವರಲ್ಲಿ ಇಚ್ಚಿಂಗ್ ಇರ್ಬೋದು, ಸ್ಕೇಲಿಂಗ್ ಎರಪ್ಷನ್ಸ್ ಇರ್ಬೋದು. ಸೊ ಅದು ಅಲ್ಲೇ ಸಪ್ರೆಸ್ ಆಗ್ತಾ ಹೋಗುತ್ತೆ. ಸೊ ಮತ್ತಷ್ಟು ಹೆಚ್ಚಾಗಿ ಬರೋದಕ್ಕೆ ಶುರುವಾಗುವಂಥದ್ದು. ಸೊ ಯಾವಾಗ ಅದು ಸಪ್ರೆಷನ್ ಮಾಡ್ತಾರೋ ಸೊ ಅದು ಕಾಂಪ್ಲಿಕೇಶನ್ಸ್ಗೆ ಉಂಟಾಗುವಂಥದ್ದು. ಎಸ್ಪೆಷಲಿ ವಿಂಟರ್ ಸೀಸನ್ ಬಂದಾಗ ಅಥವಾ ರೈನಿ ಸೀಸನ್ಸ್ ಬಂದಾಗ ಸೊ ಮತ್ತಷ್ಟು ಅವ್ರಿಗೆ ತೊಂದರೆಯನ್ನು ಹೆಚ್ಚಾಗಿ ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಏನು ಇದರಲ್ಲಿ ಜೆಂಡರ್ ಅನ್ನೋದು ಕೂಡ ಏನಾದರೂ ರೀಸನ್ ಆಗುತ್ತೆ? ಅಂದರೆ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಮೇಲ್ ಅಲ್ಲ ಅಥವಾ ಫೀಮೇಲ್ ಅಲ್ಲ? ಸೊ ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಆರ್ ಈಕ್ವಲಿ ಅಫೆಕ್ಟೆಡ್ ಅಂತಲೇ ಹೇಳ್ಬೋದು. ಸೊ ಇಬ್ರಿಗೂ ಒಂದೇ ಸಮನಾಗಿ ಬರ್ಬೋದು. ಸೊ ಅದು ಯಾವುದೇ ರೀತಿ ಲೈಕ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಸಮ್ಟೈಮ್ಸ್ ಲೈಕ್ ಫೀಮೇಲ್ಸಲ್ಲಿ ನೋಡ್ಬೋದು ಹೆಚ್ಚಾಗಿ. ಸೊ ಇನ್ ಕೇಸಸ್ ಸಪ್ರೆಷನ್ ಆಗ್ತಿದೆ ಅವ್ರಿಗೆ, ಸೊ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಸೊ ಒತ್ತಡವಾದ ಜೀವನ ಶೈಲಿಯಿಂದ ಕೂಡ ಬರೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಏನಾದರೂ ಪ್ರಿಕಾಷನ್ಸ್ನ ತೆಗೆದುಕೊಳ್ಬೋದಾ ಇದು ಬರೋದಕ್ಕಿಂತ ಮುಂಚೆ? ಅಂದರೆ ಸೋರಿಯಾಸಿಸ್ ಬರೋದಕ್ಕಿಂತ ಮುಂಚೆ ಏನಾದರೂ ಪ್ರಿಕಾಷನ್ಸ್ನ ತೆಗೆದುಕೊಳ್ಬೋದಾ? ಸೊ ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಯಾವುದೇ ರೀತಿ ಪ್ರಿಕಾಷನ್ಸ್ ಇರೋದಿಲ್ಲ, ಬಿಕಾಸ್ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಬರುವಂಥದ್ದು. ಸೊ ಯಾವುದೇ ಕಾರಣಗಳಿರೋದಿಲ್ಲ. ಸೊ ಸಡನ್ನಾಗಿ ಅವ್ರಿಗೆ ಈ ಥರ ಸ್ಕಿನ್ ಲೆಷನ್ಸ್ ಬರ್ಬೋದು, ಇಚ್ಚಿಂಗ್ ಇರ್ಬೋದು ಅಥವಾ ಫಾಲಿಂಗ್ ಆಫ್ ಫ್ಲೇಕ್ಸ್ ಇರ್ಬೋದು. ಆ್ಯಂಡ್ ಇದು ಮತ್ತೆ ಕಾಂಪ್ಲಿಕೇಶನ್ಸ್ ಹೋಗದೇ ಇರೋದಂತೆ ಎಚ್ಚರಿಕೆಯನ್ನು ವಹಿಸ್ಬೋದು. ಬಟ್ ಬದಲಾಗಿ ಪ್ರಿಕಾಷನ್ಸ್ ಅಂತ ಬಂದಾಗ ಯೂಶ್ವಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಅವರು ಸ್ವಲ್ಪ ಲೈಕ್ ಅವರ ಲೈಫ್ ಸ್ಟೈಲ್ ಮೇಲೆ ಗಮನ ಕೊಡುವಂಥದ್ದು ಇರ್ಬೋದು. ಲೈಕ್ ಮೋರ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಇರ್ಬೋದು. ಸೊ ಇದರಿಂದ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಹೆಲ್ಪ್ ಆಗುವಂಥದ್ದು. ಇನ್ನು ಎಷ್ಟೊಂದು ಜನಕ್ಕೆ ಇರುವಂತಹ ಡೌಟ್ ಇದು, ಒಂದ್ಸತಿ ಸೋರಿಯಾಸಿಸ್ ಬಂತು ಅಂತ ಹೇಳಿದ್ರೆ ಇದು ಪರ್ಮನೆಂಟ್ ಆಗಿ ಹಾಗೇ ಇರುತ್ತೆ ಅಂತ. ಇನ್ನು ಮತ್ತೆ ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ಇದಕ್ಕೆ ಸೊಲ್ಯೂಷನ್ ಇದೆ ಅಂತ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಸೊ ಈಗ ಸೋರಿಯಾಸಿಸ್ ಅಂತ ಬಂದಾಗ ಸೊ ಎಷ್ಟೊಂದು ಜನ ಒಂದು ಶಾಪ ಅಂದ್ಕೊಂಡಿರ್ತಾರೆ. ಬಿಕಾಸ್ ಒಂದ್ಸರಿ ಈ ಸ್ಕಿನ್ ಲೆಷನ್ ಶುರು ಆಯಿತು ಸೊ ಹಲವಾರು ಕಡೆ ಅವರು ಟ್ರೀಟ್ಮೆಂಟ್ ಪಡ್ಕೊಂಡಿರ್ತಾರೆ ಆಲ್ರೆಡಿ. ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರ್ಬೋದು ಆ್ಯಂಡ್ ಇಂಟರ್ನಲ್ ಇಮ್ಯುನೋಸಪ್ರೆಸೆಂಟ್ಸ್ ಮೆಡಿಕೇಷನ್ಸ್ ಇರ್ಬೋದು. ಆ್ಯಂಡ್ ನಮ್ಮಲ್ಲಿ ಕ್ಲಿನಿಕ್ ಬಂದಾಗ ಪೇಷಂಟ್ಸ್ ಲೈಕ್ ಮೋರ್ ದೆನ್ 10 years ಪ್ಲಸ್ 15 years ಹಿಸ್ಟ್ರಿ ಕೂಡ ಇರ್ಬೋದು. ಚೈಲ್ಡ್ಹುಡ್ಡಿಂದ ಸೋರಿಯಾಸಿಸ್ ಇದೆ. ಸೊ ಹಲವಾರು ಟ್ರೀಟ್ಮೆಂಟ್ನ ಪಡ್ಕೊಂಡಿದ್ದೀವಿ. ಸೊ ಆದರೂ ಕೂಡ ಗುಣ ಆಗ್ತಿಲ್ಲ. ಸೊ ಮತ್ತಷ್ಟು ಹೆಚ್ಚಾಗ್ತಿದೆ. ಅದರ್ವೈಸ್ ಸೀಸನಲ್ ವೈಸ್ ಮತ್ತಷ್ಟು ಜಾಸ್ತಿ ಆಗುವಂಥದ್ದನ್ನ ನೋಡ್ಬೋದು. ಆ್ಯಂಡ್ ಸೊ ಮೋರ್ ಆಫ್ ಕೆಲವು ಫುಡ್ ಐಟಮ್ಸ್ನ ತೊಗೊಂಡಾಗ ಲೈಕ್ ಇಚ್ಚಿಂಗ್ ಜಾಸ್ತಿ ಆಗೋದನ್ನು, ಫ್ಲೇರಪ್ ಆಗೋದನ್ನು ನೋಡ್ಬೋದು. ಸೊ ಕೆಲವರು ಹಾಗೆ ಅದನ್ನು ನೆಗ್ಲೆಕ್ಟ್ ಮಾಡಿರುವಂಥದ್ದೇ ಹೆಚ್ಚು ಅಂತ. ಸೊ ಬಿಕಾಸ್ ಅವ್ರಿಗೆ ಮಾನಸಿಕವಾಗಿ ಕೂಡ ತೊಂದರೆ ಕೊಡ್ತಾ ಇರುತ್ತೆ. ಸೊ ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಆ್ಯಂಡ್ ಅವರ ಒಂದು ಸೋಷಲ್ ಲೈಫಲ್ಲಿ ಮಿಂಗಲ್ ಆಗೋಕ್ಕಾಗೋದಿಲ್ಲ. ಸೊ ಇನ್ನು ವರ್ಕ್ ಲೈಫ್ ಆಗಿರ್ಬೋದು ಅಥವಾ ಮ್ಯಾರೇಜ್ ಪ್ರಪೋಸಲ್ಸ್ಗಾಗಿರ್ಬೋದು ಸೊ ಹಿಂದುಳಿತಾ ಹೋಗ್ತಾರೆ. ಬಿಕಾಸ್ ಒಂದು ಕಾಸ್ಮೆಟಿಕ್ ಪರ್ಪಸ್ ಕೂಡ ಹೌದು. ಸೊ ಯಾವಾಗ ಈ ಸೋರಿಯಾಸಿಸ್ ಅವ್ರಿಗೆ
ದೇಹವನ್ನೇ ಆವರಿಸ್ತಾ ಹೋಗುತ್ತೋ ಸೊ ಆ ಫ್ಲೇಕ್ಸ್ ತುಂಬ ಹೆಚ್ಚಾಗಿರುತ್ತೆ ಆ್ಯಂಡ್ ಅದರಿಂದ ಬರ್ನಿಂಗ್ ಇರ್ಬೋದು, ಇಚ್ಚಿಂಗ್ ಇರ್ಬೋದು. ಸೊ ಆ ಫ್ಲೇಕ್ಸ್ ಫಾರ್ಮೇಷನ್ ಮತ್ತಷ್ಟು ಹೆಚ್ಚಾದಾಗ ಸೊ ಅವರಿಗೆ ಮೋರ್ ಆಫ್ ಕಾಂಪ್ಲಿಕೇಶನ್ಸ್ಗೆ ಕೂಡ ಇದು ಹೋಗುವಂಥದ್ದು. ಸೊ ಹಾಗಾಗಿ ರ್ಯಾದರ್ ದ್ಯಾನ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅವರು ಇಂಟರ್ನಲ್ ಮೆಡಿಕೇಷನ್ಸ್ನ ತೊಗೊಳ್ಬೋದು. ಆ್ಯಂಡ್ ಹೋಮಿಯೋಪತಿ ಮೆಡಿಸಿನ್ಸಿಂದ ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಕೊಡುವಂಥದ್ದು. ಬೇಸಿಕಲಿ ವಿ ನೀಡ್ ಟು ಟ್ರೀಟ್ ದ ರೂಟ್ ಕಾಸ್. ಸೊ ಯಾವ ಕಾರಣದಿಂದ ಬಂದಿದೆ, ಸೊ ವೆದರ್ ಇಟ್ ಈಸ್ ಡ್ಯೂ ಟು ಆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದಿರುವಂಥದ್ದು, ಸೊ ಅಥವಾ ಒಂದು ಅವರ ಲೈಫ್ ಸ್ಟೈಲಿಂದ ಬಂದಿರುವಂಥದ್ದು. ಸೊ ಇದೆಲ್ಲ ಒಂದು ಕಂಪ್ಲೀಟ್ ಕೇಸ್ ಟೇಕಿಂಗ್ ಆದ ನಂತರ ಸೊ ವಿ ನೀಡ್ ಟು ಕನ್ಫರ್ಮ್ ಅದು ಸೋರಿಯಾಸಿಸ್ನ ಅಥವಾ ಡ್ರೈ ಎಕ್ಸಿಮಾ ಅಂತ ಕೂಡ ಹೇಳ್ತೀವಿ. ಸೊ ಅದು ಕೂಡ ಸೋರಿಯಾಸಿಸ್ ಥರನೇ ಕಾಣಿಸುತ್ತೆ. ಸೊ ಅದೇ ಡ್ರೈ ಎಕ್ಸಿಮಾ ಆಗಿರುತ್ತೆ. ಸೊ ಇನ್ ದಟ್ ಕೇಸ್ ಇಫ್ ನೀಡೆಡ್ ಕೆಲವು ಇನ್ವೆಸ್ಟಿಗೇಷನ್ಸ್ನ ಕೂಡ ಮಾಡಿಸುವಂಥದ್ದು. ಸೊ ತದನಂತರ ಅವ್ರಿಗೆ ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡ್ಬೋದು. ನೀವೇ ಹೇಳ್ತಾ ಇದ್ರಿ ಕೆಲವೊಂದಿಷ್ಟು ಫುಡ್ಡನ್ನು ತೆಗೆದುಕೊಂಡ್ರೆ ಇಚ್ಚಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ಸೋರಿಯಾಸಿಸ್ ಇರೋರು ಯಾವ ರೀತಿಯಾಗಿ ಫುಡ್ಡನ್ನು ಮೇಂಟೈನ್ ಮಾಡಬೇಕು, ಅಂದರೆ ಯಾವೆಲ್ಲ ಫುಡ್ಡನ್ನು ತೆಗೆದುಕೊಳ್ಬೇಕು ಹಾಗೆ ತೆಗೆದುಕೊಳ್ಬಾರ್ದು? ಸೊ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಡೆಫಿನೆಟ್ಲಿ ಹೆಲ್ತಿ ಲೈಫ್ ಸ್ಟೈಲ್ ಇರಬೇಕಾಗತ್ತೆ. ಸೊ ಕೆಲವ್ರಿಗೆ ಈ ಸೋರಿಯಾಸಿಸ್ ಅನ್ನುವಂಥದ್ದು ಕೆಲವು ಫುಡ್ ಐಟಮ್ಸ್, ಫಾರ್ ಎಕ್ಸಾಂಪಲ್ ಸೊ ಅವ್ರಿಗೆ ಅಲರ್ಜಿಕ್ ಕಣಗಳು ಮತ್ತಷ್ಟು ಜಾಸ್ತಿ ಆಗಿ ಸೊ ಇಚ್ಚಿಂಗ್ ಜಾಸ್ತಿ ಆಗುವಂಥದ್ದು ಇರ್ಬೋದು, ಅಥವಾ ಲೆಜನ್ಸ್ ಮತ್ತಷ್ಟು ಫ್ಲೇರಪ್ ಆಗೋ ಥರ ಮಾಡುತ್ತೆ. ಸೊ ಅದರಲ್ಲಿ ಬ್ರಿಂಜಾಲ್ ಇರ್ಬೋದು, ಅಥವಾ ಪೊಟ್ಯಾಟೊ ಇರ್ಬೋದು, ಸ್ಟಾರ್ಚಿ ಫುಡ್ ಐಟಮ್ಸ್ ಇರ್ಬೋದು, ಆ್ಯಂಡ್ ಎಕ್ಸೆಸಿವ್ ಶುಗರಿ ಕನ್ಸಂಪ್ಷನ್ ಆಗಿರ್ಬೋದು, ಆ್ಯಂಡ್ ಬೆವರೇಜಸ್ ಕನ್ಸಂಪ್ಷನ್ ಆಗಿರ್ಬೋದು. ಸೊ ಇದು ಹೆಚ್ಚಾಗಿ ಲೆಜನ್ಸ್ನ ಮಾಡುವಂಥದ್ದು. ಆ್ಯಂಡ್ ಕೆಲವ್ರಿಗೆ ನಾನ್ ವೆಜ್ ಫುಡ್ ಐಟಮ್ಸ್ ತೊಗೊಂಡಾಗ ಫಿಶ್ ಇರ್ಬೋದು ಅಥವಾ ಚಿಕನ್ ಕನ್ಸಂಪ್ಷನ್ ಮಾಡಿದಾಗ ಸೊ ಅವ್ರಿಗೆ ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಇಚ್ಚಿಂಗ್ ಜಾಸ್ತಿ ಆಗೋದನ್ನು ನೋಡ್ಬೋದು, ಅಥವಾ ಆ ಲೆಜನ್ಸ್ ಫ್ಲೇರಪ್ ಆಗೋದನ್ನು ನೋಡುವಂಥದ್ದು. ಸೊ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ದೇ ನೀಡ್ ಮೋರ್ ಆಫ್ ಒಂದು ಬ್ಯಾಲೆನ್ಸ್ ಡಯಟ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಸೊಪ್ಪು ತರಕಾರಿಗಳನ್ನ ತಿನ್ನುವಂಥದ್ದು. ಆ್ಯಂಡ್ ಹೈಡ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಮೋಸ್ಟ್ ಆಫ್ ದಿ ಸೋರಿಯಾಸಿಸ್ ಕಂಡೀಷನ್ಸಲ್ಲಿ ಸೊ ಅವ್ರಿಗೆ ಚರ್ಮ ಎಳೆದಂಗೆ ಆಗುವಂಥದ್ದು, ಡಿಹೈಡ್ರೇಷನ್ ಸ್ಟೇಟಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅವರು ವಾಟರ್ ಇಂಟೇಕ್ನ ಹೆಚ್ಚು ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಡಾಕ್ಟರ್ ಮಾತನಾಡೋಣ. ವೀಕ್ಷಕರೇ, ನೀವು ಕೂಡ ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಡಾಕ್ಟರ್ ಇದ್ದಾರೆ, ನೀವು ಕೂಡ ಮಾತನಾಡ್ಬೋದು. ಸೋರಿಯಾಸಿಸ್ ಅಲ್ಲಿ ಯಾವೆಲ್ಲ ಟೈಪ್ಸ್ ಅನ್ನುವಂಥದ್ದಿದೆ? ಈಗ ಸೋರಿಯಾಸಿಸಲ್ಲಿ ನಾನು ಮೇಯ್ನಾಗಿ ಹೇಳಿದಾಗೆ ನಿಮಗೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ನ ನೋಡ್ಬೋದು. ಹಾಗೆ ಸೊ ಇನ್ನು ಕೆಲವರಲ್ಲಿ ಪಾಮಾರ್ ಪ್ಲಾಂಟಾರ್ ಸೋರಿಯಾಸಿಸ್ನ ನೋಡುವಂಥದ್ದು. ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ನೋಡುವಂಥದ್ದಾದರೆ ಸೊ 80 to 90% ಆಫ್ ದಿ ಕೇಸಸಲ್ಲಿ ವಿ ಸಿ ಪ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಪ್ಲೇಕ್ ಸೋರಿಯಾಸಿಸ್ ಹೆಚ್ಚಾಗಿ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ. ಸೊ ಇದು ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡುವಂಥದ್ದು. ಪುಡಿ ಪುಡಿಯಾಗಿ ಉದುರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಸ್ಕೇಲಿ ಫ್ಲೇಕ್ಸ್ ತುಂಬಾ ಹೆಚ್ಚಾಗಿರುತ್ತೆ, ಪೌಡ್ರ್ ಫಾರ್ಮೇಷನಲ್ಲಿ ಬರುವಂಥದ್ದು. ಇದನ್ನು ಹೆಚ್ಚಾಗಿ ಪ್ಲೇಕ್ ಸೋರಿಯಾಸಿಸ್ ಅಂತ ನೋಡ್ತೀವಿ. ಆ್ಯಂಡ್ ಇನ್ ಸಮ್ ಕೇಸಸ್ ಕೆಲವ್ರಿಗೆ ಕಾಯಿನ್ ಶೇಪ್ಡ್ ಎರಪ್ಷನ್ಸ್ ಥರ ಕಾಣಿಸುತ್ತೆ, ಎಸ್ಪೆಷಲಿ ಕಿಡ್ಸಲ್ಲಿ ನಾವು ನೋಡಿದಾಗ. ಸೊ ಮಕ್ಕಳಲ್ಲಿ ಈ ರೀತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಸ್ಮಾಲ್ ಎರಪ್ಷನ್ಸ್ ಆಗಿ ಕಾಣಿಸುತ್ತೆ. ಸೊ ತದನಂತರ ಕಾಯಿನ್ ಶೇಪಲ್ಲಿ ಅಥವಾ ರೌಂಡ್ ಎಡ್ಜ್ ಲೆಜನ್ಸ್ ಥರ ಕಾಣಿಸ್ಬೋದು. ಸೊ ಇದನ್ನು ಗಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಇನ್ನು ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಥವಾ ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸ್ ಅಂತ. ಸೊ ಇದು ನೋಡೋದಕ್ಕೆ ತುಂಬ ಭೀಕರ ಆಗಿರುತ್ತೆ. ಆ್ಯಂಡ್ ತುಂಬಾ ರೆಡ್ನೆಸ್ ಆಗುವಂಥದ್ದು, ಇಚ್ಚಿಂಗ್ ಇರ್ಬೋದು, ಆ ಫ್ಲೇಕ್ಸ್ ಫಾರ್ಮೇಷನ್ ಆಗಿರ್ಬೋದು. ಸೊ ಇದನ್ನು ಸಮ್ ಕೇಸಸಲ್ಲಿ ನಾವು ನೋಡ್ತೀವಿ, ರೇರ್ ಕಂಡೀಷನ್ಸಲ್ಲಿ 10 to 20% ಆಫ್ ದಿ ಕೇಸಸಲ್ಲಿ ನೋಡುವಂಥದ್ದು. ಸೊ ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಥವಾ ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸ್ ಅಂತ. ಸೊ ಇನ್ನು ಕೆಲವರಲ್ಲಿ ಸೋರಿಯಾಸಿಸ್ ಅಲಾಂಗ್ ವಿತ್ ದಟ್ ಪಸ್ ಫಾರ್ಮೇಷನ್ ಕೂಡ ಆಗಿರ್ಬೋದು. ಸೊ ಪಸ್ಟುಲಾರ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಹೆಚ್ಚಾಗಿ ಇದು ಸ್ಕಿನ್ ಲೆಜನ್ಸ್ ಜೊತೆ ಸಿಸ್ಟಮಿಕ್ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ. ಲೈಕ್ ಪದೇ ಪದೇ ಅವ್ರಿಗೆ ಫೀವರ್ ಬರುವಂಥದ್ದು, ಸೊ ಅಥವಾ ಸೊ ಅವರಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು ಇರ್ಬೋದು. ಸೊ ಅವರು ರಿಪೀಟೆಡ್ ಆಗಿ ಹಾಸ್ಪಿಟಲೈಸ್ಡ್ ಆಗ್ತಾ ಇರ್ತಾರೆ. ಸೊ ಆ ಸೋರಿಯಾಸಿಸ್ ಕಂಡೀಷನ್ಸ್ನ ಮೇಂಟೈನ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಇದನ್ನು ಪಸ್ಟುಲಾರ್ ಸೋರಿಯಾಸಿಸ್ ಅಂತ ಹೇಳುವಂಥದ್ದು. ಸೊ ಇನ್ ಸಮ್ ಕೇಸಸ್ ಈಗ ಸೋರಿಯಾಸಿಸ್ ಸಿವಿಯಾರಿಟಿ ಹೆಚ್ಚಾಗ್ತಾ ಇರುತ್ತೆ, ಹಲವಾರು ಮೆಡಿಕೇಷನ್ಸ್ನ ತಗೊಳ್ತಿರ್ತಾರೆ. ಸೊ ಆದರೂ ಕೂಡ ಕಾಂಪ್ಲಿಕೇಶನ್ಸ್ ಕೂಡ ಹೋಗ್ತಾ ಇರುತ್ತೆ. ಸೊ ಯಾವಾಗ ಈ ಸೋರಿಯಾಟಿಕ್ ಲೆಷನ್ಸ್ ಜಾಯಿಂಟ್ ಸ್ಪೇಸಸಲ್ಲಿ ಕಾಣಿಸುತ್ತೋ, ಲೈಕ್ ಎಲ್ಬೋ ಜಾಯಿಂಟ್ ಇರ್ಬೋದು ಅಥವಾ ನೀ ಜಾಯಿಂಟ್ ಇರ್ಬೋದು, ಇನ್ನು ಫಿಂಗರ್ ಜಾಯಿಂಟ್ಸ್ ಇರ್ಬೋದು. ಸೊ ಈ ಭಾಗದಲ್ಲಿ ಕಾಣಿಸ್ಕೊಂಡಾಗ ಸೊ ಜಾಯಿಂಟ್ಸಲ್ಲಿ ಅಫೆಕ್ಷನ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಇದನ್ನು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಸೊ ಸೋರಿಯಾಟಿಕ್ ಆರ್ಥ್ರೈಟಿಸಲ್ಲಿ ಮೋರ್ ಆಫ್
ಇನ್ಫ್ಲಮೇಷನ್ ಹಾಗೆ ಡಿಜೆನ್ರೇಷನ್. ಸೊ ಬೇಗ ಒಂದು ಮೂಳೆ ಸವೆತ ಆಗುವಂಥದ್ದು ಇರ್ಬೋದು, ಸೈನೋವಿಯಲ್ ಫ್ಲೂಯಿಡ್ ಅಂಶ ಕಮ್ಮಿ ಆಗುವಂಥದ್ದು. ಸೊ ಅಲಾಂಗ್ ವಿತ್ ದಟ್ ಇನ್ಫ್ಲಮೇಷನ್ ಆದಾಗ ಸೊ ಅವ್ರಿಗೆ ಸಿವಿಯರ್ ಆಗಿ ಲೆಷನ್ಸ್ ಎಲ್ಲಿರುತ್ತೋ ಅಲ್ಲಿ ಜಾಯಿಂಟ್ ಪೇನ್ ಇರ್ಬೋದು, ಸ್ಟಿಫ್ನೆಸ್ ಇರ್ಬೋದು, ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಬೋದು. ಸೊ ಇದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಯಾವಾಗ ಇದು ಅವ್ರಿಗೆ ಕಾಂಪ್ಲಿಕೇಶನ್ಸ್ಗೆ ಲೀಡ್ ಆಗುತ್ತೋ ಸೊ ಡಿಫಾರ್ಮಿಟಿ ಆಫ್ ದಿ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಅಂಗವೈಕಲ್ಯಕ್ಕೆ ಕೂಡ ಎಡೆ ಮಾಡ್ಬೋದು. ಸೊ ಇದು ಆ್ಯಸ್ ಎ ಕಾಂಪ್ಲಿಕೇಶನ್ ಆಫ್ ಸೋರಿಯಾಸಿಸ್ನ ನಾವು ಸೋರಿಯಾಟಿಕ್ ಆರ್ಥರೈಟಿಸಲ್ಲಿ ನೋಡುವಂಥದ್ದು. ಇನ್ನು ಪ್ಲೇಗ್ ಸೋರಿಯಾಸಿಸ್ ಅನ್ನುವಂಥದ್ದು 80 to 90% ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ, ಯಾಕಾಗಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಕಾರಣ ಏನು? ಸೊ ಈಗ ಟೈಪ್ ಆಫ್ ದಿ ಸೋರಿಯಾಸಿಸಲ್ಲಿ ಇದು ಹೆಚ್ಚಾಗಿ ಕಾಣಿಸುತ್ತೆ ಅಂತ. ಸೊ ಪ್ಲೇಗ್ ಫಾರ್ಮೇಷನ್ ಅಂತ ಹೇಳಿದಾಗ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ ಹೇಳ್ತೀವಿ. ಸೊ ಅದು ಹೆಚ್ಚಾಗಿ ಕಾಣಿಸುತ್ತೆ. ಸೊ ಯಾವಾಗ ಈ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಫಾರ್ಮೇಷನ್ ಆಗುತ್ತೋ ಸೊ ಅದರಿಂದ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಒಂದು ಡಿಫಾರ್ಮಿಟೀಸ್ ಕೂಡ ಹೌದು. ಸೊ ಹಾಗಾಗಿ ಅರ್ಲಿಯಾಗಿ ಅವರು ಈಗ ಪ್ಲೇಗ್ ಸೋರಿಯಾಸಿಸ್ ಬಂದಿದೆ, ಲೆಷನ್ಸ್ ತುಂಬಾ ಫಾಲ್ ಆಗ್ತಿದೆ ಅಂತ ಹೇಳಿದಾಗ ಸೊ ಅವರು ಇಮಿಡಿಯೇಟಾಗಿ ಕೇರ್ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಇನ್ನು ಈ ಸೋರಿಯಾಸಿಸ್ ಇಂದ ಯಾವೆಲ್ಲ ಬೇರೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ? ಸೊ ಸಮಸ್ಯೆಗಳು ಅಂತ ನೋಡಿದಾಗ ಸೊ ಹೆಚ್ಚಾಗಿ ನಾವು ಲೈಕ್ ಕಾರ್ಡಿಯಾಕ್ ಡಿಸಾರ್ಡರ್ಸ್ನ ನೋಡ್ಬೋದು ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸ್ನ ನೋಡ್ಬೋದು. ಬಿಕಾಸ್ ಅವರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಅವರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೋ ಸೊ ಆಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ದೇ ಕ್ಯಾನ್ ಗೋ ಫಾರ್ ಥೈರಾಯ್ಡ್ ಇಶ್ಯೂಸ್ ಇರ್ಬೋದು ಅಥವಾ ಡಯಾಬಿಟಿಕ್ ಕಂಡೀಷನ್ಸ್ ಇರ್ಬೋದು. ಸೊ ಅರ್ಲಿಯಾಗಿ ಇಟ್ ಕ್ಯಾನ್ ಗೋ ಫಾರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಇನ್ನು ಡಯಾಬಿಟೀಸ್ ಇರೋರಿಗೆ ಸ್ವಲ್ಪನೂ ಯಾವುದೇ ರೀತಿಯಾದಂತಹ ಇದಾಗಬಾರ್ದು, ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಸೋರಿಯಾಸಿಸ್ ಆದ್ರೆ ಇಚ್ಚಿಂಗ್ ಆಗುತ್ತೆ, ಅವ್ರು ತುಡಿಸ್ಕೊಳ್ಳೋದು ಜಾಸ್ತಿ ಆಗುತ್ತೆ, ಗಾಯ ಕೂಡ ಆಗುತ್ತೆ. ಇದರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ? ಸೊ ಸೋರಿಯಾಸಿಸ್ ಇಂದ ಹಲವಾರು ಕಾಂಪ್ಲಿಕೇಶನ್ಸ್ನ ನೋಡ್ತೀವಿ. ಎಸ್ಪೆಷಲಿ ಅವ್ರಿಗೆ ಸಿವಿಯರ್ ಇಚ್ಚಿಂಗ್ ಇರುತ್ತೆ. ಅದರಲ್ಲೂ ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ನಾವು ನೋಡಿದಾಗ ತುಂಬಾ ಲೆಷನ್ಸ್ ಕಾಣಿಸುತ್ತೆ ಆ್ಯಂಡ್ ಮೋರ್ ಆಫ್ ಕಾಂಪ್ಲಿಕೇಶನ್ಸ್ಗೆ ನಾವು ನೋಡ್ತೀವಿ. ಎಸ್ಪೆಷಲಿ ವಿಂಟರ್ ಸೀಸನ್ ಅಥವಾ ರೈನಿ ಸೀಸನ್ಸ್ ಬಂದಾಗ ಇಚ್ಚಿಂಗ್ ಇರ್ಬೋದು, ಫ್ಲೇಕ್ಸ್ ಫಾರ್ಮೇಷನ್ ಇರ್ಬೋದು, ದುಪ್ಪಟ್ಟಾಗಿ ಕಾಣಿಸ್ಕೊಳ್ಳುವಂಥದ್ದು. ಈಗ ಸಮ್ಮರ್ ಸೀಸನ್ಸಲ್ಲಿ ಯೂಶಲಿ ಇದೆಲ್ ಬಿ ಬೆಟರ್ ಅಂತಲೇ ಹೇಳ್ಬೋದು. ಬಟ್ ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ಬಂದಾಗ ಸೊ ಅವರಲ್ಲಿ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಅದರಿಂದ ಅವರು ಇಚ್ಚಿಂಗ್ ಜಾಸ್ತಿ ಆಗುವಂಥದ್ದು ಇರ್ಬೋದು. ಸೊ ಅಲ್ಲಲ್ಲೇ ಗಾಯ ಆಗೋದಕ್ಕೆ ಶುರುವಾಗುತ್ತೆ. ಸೊ ಸಮ್ಟೈಮ್ಸ್ ಸಿವಿಯರ್ ಇಚ್ಚಿಂಗ್ ಆದಾಗ ಸೊ ಆ ಭಾಗದಲ್ಲಿ ಅವ್ರಿಗೆ ರೆಡ್ನೆಸ್ ಆಗುವಂಥದ್ದು ಇರ್ಬೋದು ಅಥವಾ ಸ್ವೆಲ್ಲಿಂಗ್ ಇನ್ಫ್ಲಮೇಷನ್ ಥರ ಕೂಡಿರುವಂಥದ್ದು ಇರ್ಬೋದು. ಸೊ ಅದರಿಂದ ಅವ್ರಿಗೆ ಈವನ್ ಲೈಕ್ ಬೇರೆ ಯಾವುದೂ ವರ್ಕ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕಾಗೋದಿಲ್ಲ ಆ್ಯಂಡ್ ಮಾನಸಿಕವಾಗಿ ತುಂಬ ಒಂದು ಡಿಪ್ರೆಷನ್ ಸ್ಟೇಟಿಗೆ ಕೂಡ ಹೋಗುವಂಥದ್ದು, ಖಿನ್ನತೆಗೆ ಒಳಗಾಗ್ತಾರೆ. ಸೊ ದೇ ನೀಡ್ ಟು ಕಾನ್ಸಂಟ್ರೇಟ್ ಆ್ಯಂಡ್ ಸಪೋರ್ಟಿವ್ ಲೈಕ್ ಎನ್ವೈರ್ನ್ಮೆಂಟ್ ಅಂತ ಹೇಳ್ತೀವಿ. ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು. ಸೊ ಈಗ ಅವ್ರ ಜೊತೆ ಕುತ್ಕೊಂಡು ಫುಡ್ ಶೇರ್ ಮಾಡೋದಕ್ಕಾಗಲಿ, ಮಿಂಗಲ್ ಆಗೋದಕ್ಕಾಗಲಿ ತುಂಬಾ ಭಯ ಪಡ್ತಿರ್ತಾರೆ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಅವರು ಇದು ಲೈಕ್ ಒಬ್ಬರಿಂದ ಒಬ್ಬರಿಗೆ ಬರುತ್ತೆ, ಹರಡುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಸೊ ಅಲೆಜನ್ಸ್ ತುಂಬಾ ನೋಡೋದಕ್ಕೂ ಕೂಡ ಆಡ್ನೆಸ್ ಇರ್ಬೋದು. ಸೊ ಅಥವಾ ಬೇರೆಯವ್ರು ಕೂಡ ಭಯ ಆದಾಗ ಸೊ ವಿಚ್ ಇಸ್ ನಾನ್ ಕಾಂಟೇಜಿಯಸ್ ಅಂತ ಹೇಳ್ಬೋದು. ಅಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಸೊ ಬದಲಾಗಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಥ್ರೂ ಜೀನ್ಸ್ ಇಟ್ ಕೆನ್ ಟ್ರಾನ್ಸ್ಫರ್ ಅಂತ ಹೇಳ್ಬೋದು. ಮಾತನಾಡೋಣ ಡಾಕ್ಟರ್. ವೀಕ್ಷಕರೇ, ನೀವು ಕೂಡ ಸೋರಿಯಾಸಿಸ್ ಇಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ, ಡಾಕ್ಟರ್ ಇದ್ದಾರೆ, ಮಾತನಾಡ್ಬೋದು. ಎಸ್ ಡಾಕ್ಟರ್, ಇನ್ನು ನಿಮ್ಮ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಲಿ ಸೋರಿಯಾಸಿಸ್ಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ? ಸೊ ಇನ್ನು ಟ್ರೀಟ್ಮೆಂಟ್ ಪಾರ್ಟ್ ಅಂತ ಬಂದಾಗ ಸೊ ವಿ ನೀಡ್ ಟು ಟ್ರೀಟ್ ಎ ಕಾಸ್. ಅಂದರೆ ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ, ಅದು ಸೋರಿಯಾಸಿಸ್ಸೇ ಹೌದಾ ಅಥವಾ ಬೇರೆ ಒಂದು ಲೈಕ್ ಡ್ರೈ ಎಕ್ಸಿಮಾ ಅಂತ ಹೇಳಿದೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ. ಸೊ ಅದನ್ನು ಫಸ್ಟ್ ಅವ್ರಿಗೆ ಡಯಾಗ್ನೋಸ್ ಮಾಡಬೇಕಾಗತ್ತೆ. ಸೊ ಈಗ ಮೋರ್ ದೆನ್ ಅವರು 3 ವೀಕ್ಸಿಂದ ಸಫರ್ ಆಗ್ತಿದ್ದಾರೆ. ಲೈಕ್ ಲೆಷನ್ಸ್ ತುಂಬ ಜಾಸ್ತಿ ಇದೆ, ಈ ಪುಡಿಯಾಗಿ ಉದುರುವಂಥದ್ದಿರ್ಬೋದು ಅಥವಾ ಇಚ್ಚಿಂಗ್ ಇರ್ಬೋದು, ಫಾಲ್ಸ್ ಫಾರ್ಮೇಷನ್ ಆಗ್ಬೋದು. ಸೊ ಇದೆಲ್ಲ ಹೆಚ್ಚಾಗಿ ಆಗ್ತಿದ್ದಾಗ ಸೊ ಕೆಲವರಲ್ಲಿ ಇದು ಸೋರಿಯಾಸಿಸ್ ಅಂತ ನೋಡಿದ ತಕ್ಷಣ ಕನ್ಫರ್ಮ್ ಆಗುತ್ತೆ. ಬಟ್ ಇನ್ ಸಮ್ ಕೇಸಸ್ ಇಟ್ ಇಸ್ ಕ್ವೈಟ್ ಕನ್ಫ್ಯೂಸಿಂಗ್. ಸೊ ಇನ್ ದಟ್ ಕೇಸ್ ಅವ್ರಿಗೆ ಸ್ಕಿನ್ ಬಯೋಪ್ಸಿ ಮಾಡುವಂಥದ್ದು. ಸೊ ಅಂಡರ್ ದಿ ಮೈಕ್ರೋಸ್ಕೋಪ್ ಸ್ಕಿನ್ ಸೆಲ್ಸ್ ಅಥವಾ ಸ್ಯಾಂಪಲ್ಸ್ನ ಇಟ್ಟು ಟೆಸ್ಟ್ ಮಾಡಿದಾಗ ಸೊ ಅದು ಸೋರಿಯಾಸಿಸ್ ಅಥವಾ ಡ್ರೈ ಎಕ್ಸಿಮಾನ ಸೊ ಮತ್ಯಾವುದಾದ್ರೂ ಸ್ಕಿನ್ ಡಿಸಾರ್ಡರ. ಸೊ ಈ ಥರ ಒಂದು ಡಯಾಗ್ನೋಸಿಸ್ ಆದಮೇಲೆ ಸೊ ಅವ್ರಿಗೆ ಟ್ರೀಟ್ಮೆಂಟ್ನ ಶುರು ಮಾಡುವಂಥದ್ದು. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದ ಕಾಸ್ ಅವ್ರಿಗೆ ಸೊ ಯಾವ ಕಾರಣದಿಂದ ಬಂದಿದೆ, ಸೊ ವೆದರ್ ಇಟ್ ಈಸ್ ಡ್ಯೂ ಟು ಆ ಫ್ಯಾಮಿಲಿ ಹಿಸ್ಟ್ರಿನ ಅಥವಾ ಸೊ ಅವರಲ್ಲಿ ಒಂದು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಆಗಿರುವಂಥದ್ದು. ಸೊ ಇನ್ ಕೇಸ್ ಲೈಕ್ ಲಾಂಗ್ ಟೈಮ್ ಪೆಸ್ಟಿಸೈಡ್ಸ್ ಇರ್ಬೋದು ಅಥವಾ ಮೋರ್ ಆಫ್ ಕೆಮಿಕಲ್ ಕಾಂಟ್ಯಾಕ್ಟ್ಸಿಂದ ಟ್ರಿಗರ್ ಆಗಿರುವಂಥದ್ದು. ಸೊ ಇದನ್ನೆಲ್ಲ ಒಂದು ಆಫ್ಟರ್ ಕಂಪ್ಲೀಟ್ ಕೇಸ್ ಚೆಕಿಂಗ್ ನಂತರ
ಮಾಡುವಂಥದ್ದು. ಆ್ಯಂಡ್ ಅವರ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು. ಆ್ಯಂಡ್ ಆಲ್ರೆಡಿ ಕೆಲವರು ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರೆ. ಸೊ ಮೋರ್ ದೆನ್ ಒಂದು 5 years 10 yearsಯಿಂದ ಅವರು ಸೋರಿಯಾಸಿಸಿಂದ ಸಫರ್ ಆಗ್ತಿರ್ತಾರೆ. ಸೊ ಹಲವಾರು ಕಡೆ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ. ಸೊ ಅವರು ಕೂಡ ಟ್ರೀಟ್ಮೆಂಟ್ ಶುರು ಮಾಡ್ಬೋದು ಹೋಮಿಯೋಪತಿನಲ್ಲಿ. ಸೊ ಗ್ರ್ಯಾಜುವಲ್ಲಾಗಿ ಅವರು ತೊಗೊಳ್ತಿರುವ ಮೆಡಿಸಿನ್ಸ್ ಏನಿದೆ, ಸೊ ಅದನ್ನು ಕ್ರಮೇಣ ಟೇಪರ್ ಮಾಡ್ತಾ ಬರುವಂಥದ್ದು. ಬಿಕಾಸ್ ಆಲ್ ಆಫ್ ಎ ಸಡನ್ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಸೊ ಆ್ಯಂಡ್ ಅಲಾಂಗ್ ವಿತ್ ಸೋರಿಯಾಸಿಸ್ ಕೆಲವರಿಗೆ ಮಲ್ಟಿಪಲ್ ಮೆಟಬೋಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಸೋರಿಯಾಸಿಸ್ ಇದ್ದವ್ರಿಗೆ ಥೈರಾಯ್ಡ್ ಇರ್ಬೋದು, ಡಯಾಬಿಟಿಕ್ ಇರ್ಬೋದು, ಅಥವಾ ಹಲವಾರು ಕಾಯಿಲೆಗಳಿಗೆ ಅವರು ಮೆಡಿಕೇಷನ್ಸ್ ತೊಗೊಳ್ತಿರ್ತಾರೆ. ಸೊ ಅಂಥವರು ಕೂಡ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಅವಾಯ್ಡ್ ಮಾಡ್ಬೋದು. ಇನ್ನು ಈ ಮಕ್ಕಳಲ್ಲಿ ಸೋರಿಯಾಸಿಸ್ ಕಾಣಿಸ್ಕೊಂಡ್ರೆ ದೀರ್ಘಕಾಲದವರೆಗೆ ಇರುತ್ತಾ ಹೇಗೆ ಅಂತ? ಸೊ ಈಗ ಮಕ್ಕಳಲ್ಲಿ ಲೈಕ್ ಚೈಲ್ಡ್ಹುಡ್ಡಲ್ಲಿ ಕಾಣಿಸ್ಕೊಳ್ಬೋದು. ಲೈಕ್ 2+ ಏಜ್ ಗ್ರೂಪಲ್ಲಿ ಕೂಡ ನಾವು ನೋಡ್ತೀವಿ ಸೋರಿಯಾಸಿಸ್ನ. ಆ್ಯಂಡ್ ಯಾವುದೇ ರೀತಿ ಕಾರಣಗಳಿರೋದಿಲ್ಲ. ಸೊ ಬದಲಾಗಿ ಅವರ ಒಂದು ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಸೊ ಸಡನ್ನಾಗಿ ಅವ್ರಿಗೆ ಸೆಲ್ಸ್ ಎಲ್ಲ ಫ್ಲೇರ್ ಅಪ್ ಆಗ್ಬೋದು. ಸೊ ಆಲ್ ಆಫ್ ಎ ಸಡನ್ ಲೈಕ್ ಸ್ಮಾಲ್ ಲೆಜನ್ಸ್ ಕಾಣಿಸ್ಕೊಳ್ಬೋದು. ಆ್ಯಂಡ್ ಇದರಿಂದ ಇಚ್ಚಿಂಗ್ ಆಗುವಂಥದ್ದು, ಫಾಲಿಂಗ್ ಆಫ್ ಫ್ಲೇಕ್ಸ್ ಇರ್ಬೋದು. ಲೈಕ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಸ್ಮಾಲ್ ಎರಪ್ಷನ್ಸ್ನೇ ನೋಡ್ತೀವಿ. ಸೊ ಕೆಲವರಲ್ಲಿ ತುಂಬ ಡ್ರೈನೆಸ್ ಆದಾಗ ಅಥವಾ ಇಚ್ಚಿಂಗ್ ಜಾಸ್ತಿ ಆಗುವಂಥದ್ದು, ಎಸ್ಪೆಷಲಿ ಮಕ್ಕಳಲ್ಲಿ ಅಂದರೆ ಮೋರ್ ಆಫ್ ಇಚ್ಚಿಂಗ್ ಜಾಸ್ತಿ ಇರುತ್ತೆ ಅಥವಾ ಇರಿಟಬಿಲಿಟಿ ಹೆಚ್ಚಾಗಿರುತ್ತೆ. ಆ್ಯಂಡ್ ಆ ಟೈಮ್ಗೆ ಅವರು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಹಾಕಿದಾಗ ಸ್ವಲ್ಪ ಮಟ್ಟಿಗೆ ಬೆಟರ್ ಅನಿಸ್ಬೋದು. ಸೊ ಅಗೇನ್ ಇಟ್ ಕ್ಯಾನ್ ಕಮ್ ಬ್ಯಾಕ್ ಇನ್ ಎ ಡಬಲ್ ಇಂಟೆನ್ಸಿಟಿ. ಸೊ ಇನ್ ದಟ್ ಕೇಸ್ ಸೊ ಮಕ್ಕಳಲ್ಲಿ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ಆರ್ ವೆರಿ ಸೇಫ್ ಅಂತ ಹೇಳ್ಬೋದು. ಸೊ ಯಾವುದೇ ರೀತಿ ಸೊ ಅಡ್ವರ್ಸ್ ಎಫೆಕ್ಟ್ ಇರೋದಿಲ್ಲ. ಆ್ಯಂಡ್ ನ್ಯಾಚುರಲ್ ಮೆಡಿಕೇಷನ್ಸ್. ಸೊ ಅವ್ರಿಗೆ ಫರ್ದರ್ ಸ್ಪ್ರೆಡಿಂಗ್ ಆಫ್ ದಿ ಲೆಜನ್ಸ್ನ ಅವಾಯ್ಡ್ ಮಾಡುವಂಥದ್ದು. ಸೊ ಇನ್ನು ಇರೋ ಲೆಜನ್ಸ್ ಏನಿದೆ ಸೊ ಅದು ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಡ್ಯೂರೇಷನ್ ಆಫ್ ದಿ ಟ್ರೀಟ್ಮೆಂಟ್ ಆಲ್ಸೋ ಇಟ್ ಡಿಪೆಂಡ್ಸ್. ಸೊ ಕೆಲವ್ರಿಗೆ ಕೆಲವು ಮಂತ್ಸ್ ಬೇಕಾಗುತ್ತೆ, ಇನ್ನು ಕೆಲವ್ರಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇಸ್ ಆಲ್ಸೋ ಅಡ್ವೈಸಬಲ್ ಅಂತ ಹೇಳ್ಬೋದು. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಸೋರಿಯಾಸಿಸ್ ಅನ್ನೋದು ಕಾಣಿಸ್ಕೊಂಡ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ, ಹಾಗೆ ತಾಯಿಯಿಂದ ಮಗುವಿಗೆ ಹರಡುವಂತಹ ಸಾಧ್ಯತೆ ಇರುತ್ತಾ? ಸೊ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಯೂಶಲಿ ಲೋ ಇಮ್ಯುನಿಟಿಯಿಂದ ಕೆಲವ್ರಿಗೆ ಕಾಣಿಸ್ಕೊಳ್ಬೋದು, ಅಥವಾ ಅವರ ಇಮ್ಯೂನ್ ಸಿಸ್ಟಮ್ ಓವರ್ ಆ್ಯಕ್ಟಿವ್ ಆದಾಗ. ಸೊ ಆ ಸ್ಟೇಟ್ ಆಫ್ ಮೈಂಡಲ್ಲಿ ಕೆಲವರು ಆಲ್ರೆಡಿ ಲೈಕ್ ಸಮ್ಟೈಮ್ಸ್ ಹಲವಾರು ಬಾಡಿನಲ್ಲಿ ಚೇಂಜಸ್ ಆಗುತ್ತೆ. ಡ್ಯೂ ಟು ಲೋ ಇಮ್ಯೂನ್ ಸಿಸ್ಟಮ್ ಇರ್ಬೋದು, ಅಥವಾ ಆಲ್ರೆಡಿ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಇಟ್ ಕ್ಯಾನ್ ಟ್ರಿಗರ್ ಓವರ್ ದಟ್ ಟೈಮ್. ಸೊ ಅದರಿಂದ ಯೂಶಲಿ ಬೇಬೀಸ್ಗೆ ಇಮಿಡಿಯೇಟಾಗಿ ಬರೋದಿಲ್ಲ. ಬಟ್ ಕೆಲವ್ರಿಗೆ ಆ ಫ್ಯಾಮಿಲಿ ಹಿಸ್ಟ್ರಿ ಟೆಂಡೆನ್ಸಿ ಇದ್ದಾಗ ಸೊ ಅವರ ಒಂದು ಆ ಪಾಯಿಂಟ್ ಆಫ್ ಟೈಮಲ್ಲಿ ಇಫ್ ದರ್ ಇಸ್ ಎನಿ ಒಂದು ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮ್ ಇದ್ದಾಗ, ಅಥವಾ ಸೊ ಇನ್ನು ಕೆಲವ್ರಿಗೆ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್, ಒತ್ತಡವಾದ ಜೀವನ ಶೈಲಿಯಿಂದ ಸೊ ಆ ಟೈಮಲ್ಲಿ ಅದು ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ವೆದರ್ ಚೇಂಜ್ ಕೂಡ ಈ ಸೋರಿಯಾಸಿಸ್ಗೆ ಕಾರಣ ಅಂತ ಹೇಳಿದ್ರಿ, ಯಾವ ರೀತಿ ಕಾರಣ ಆಗುತ್ತೆ ಅಂತ? ಸೊ ಈ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವೀಗ ಸೋರಿಯಾಟಿಕ್ ಪೇಷಂಟ್ಸ್ನ ನೋಡಿದಾಗ ಸೊ ಯೂಶಲಿ ಸಮ್ಮರ್ ಸೀಸನ್ಸಲ್ಲಿ ಅಷ್ಟಾಗಿ ಅದು ಟ್ರಿಗರ್ ಆಗೋದಿಲ್ಲ. ಅಂದರೆ ಫ್ಲೇಕ್ಸ್ ಫಾರ್ಮೇಷನ್ ಆಗಲಿ ಅಥವಾ ಇಚ್ಚಿಂಗ್ ಆಗಿರ್ಬೋದು. ಸೊ ಕ್ವೈಟ್ ನಾರ್ಮಲ್ ಅಂತಲೇ ಹೇಳ್ಬೋದು. ಸೊ ಯಾವುದೇ ರೀತಿ ಅವ್ರಿಗೆ ಅಷ್ಟಾಗಿ ತೊಂದರೆ ಕೊಡೋದಿಲ್ಲ. ಬಟ್ ಇನ್ ಕೇಸ್ ಆಫ್ ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ಸೊ ಲೆಜನ್ಸ್ ನಾರ್ಮಲ್ ಆಗಿ ಏನಿದೆ ಸೊ ಅದರಿಂದ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಅವ್ರಿಗೆ ತುಂಬಾ ಡ್ರೈನೆಸ್ ಆಗುವಂಥದ್ದು, ಸೊ ಚರ್ಮ ತುಂಬ ಎಳೆದಂಗೆ ಆಗುವಂಥದ್ದು, ಸೊ ಡಿಹೈಡ್ರೇಷನ್ ಸ್ಟೇಟಿಗೆ ಹೋಗುತ್ತೆ. ಆ್ಯಂಡ್ ಪೇನ್ಫುಲ್ ಲೆಷನ್ಸ್ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಇಚ್ಚಿಂಗಿಂತ ಜಾಸ್ತಿಯಾಗಿ ತುಂಬಾ ನೋವು ಕಾಣಿಸುತ್ತೆ. ಅದರಲ್ಲೂ ಪಾಮರ್ ಸೋರಿಯಾಸಿಸ್ ಅಥವಾ ಪ್ಲಾಂಟರ್ ಸೋರಿಯಾಸಿಸಲ್ಲಿ ಸಫರ್ ಆಗ್ತಿದ್ದವ್ರಿಗೆ ಸೊ ಕಾಲಲ್ಲಿ ನಡೆಯೋದಕ್ಕಾಗೋದಿಲ್ಲ. ಅಂದರೆ ಅಂಗೈನಲ್ಲಿ ಜಾಸ್ತಿ ಅಫೆಕ್ಷನ್ ಇರೋದ್ರಿಂದ ತುಂಬಾ ಅವ್ರಿಗೆ ಒಂದು ಹೆಜ್ಜೆ ಇಟ್ಟಾಗಲೂ ಪೇಯ್ನ್ ಜಾಸ್ತಿ ಆಗುವಂಥದ್ದು. ಸೊ ಇದನ್ನು ನಾವು ನೋಡ್ಬೋದು. ಇನ್ನು ವೆದರ್ ಚೇಂಜಿಂದ ಹೇಗೆ ಸೋರಿಯಾಸಿಸ್ ಬರುತ್ತೆ ಅಂತ ಹೇಳಿದ್ರಿ. ಈಗ ಮೆಂಟಲ್ ಹೆಲ್ತ್ಗೂ ಮತ್ತು ಸೋರಿಯಾಸಿಸ್ಗೂ ಏನಾದರೂ ಸಂಬಂಧ ಅನ್ನೋದಿದೆಯಾ? ಇದ್ರೆ ಯಾವ ರೀತಿ ಸಂಬಂಧ ಇದೆ? ಸೊ ಈಗ ಯೂಶಲಿ ಸ್ಕಿನ್ ಡಿಸಾರ್ಡರ್ ಅಂತಾಗ ಸೊ ಎಲ್ಲರೂ ಅವರ ಚರ್ಮ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಬೇಕು, ಅಥವಾ ಸೊ ಯಾವುದೇ ಲೇಷನ್ಸ್ ಇರಬಾರ್ದು, ಸೊ ಏನೂ ಚರ್ಮಕ್ಕೆ ಎಫೆಕ್ಟ್ ಆಗಿರಬಾರ್ದು. ಸೊ ಇದನ್ನು ಎಲ್ಲರೂ ಒಂದು ಬಯಸ್ತಾರೆ. ಬಟ್ ಸೋರಿಯಾಸಿಸ್ ಅಂತ ಕಾಯಿಲೆ ಬಂದಾಗ ಸೊ ಅವರು ಒಂದು ಕಾಸ್ಮೆಟಿಕ್ ಪರ್ಪಸ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ. ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಅವರು ಸಫರ್ ಆಗ್ತಿರ್ತಾರೆ. ಸೊ ಲೆಷನ್ಸ್ ತುಂಬಾ ಜಾಸ್ತಿ ಆದಾಗ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಅಥವಾ ಸೊ ಯಾವುದೇ ರೀತಿ ಮಿಂಗಲ್ ಆಗೋಕ್ಕಾಗೋದಿಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಸೊ ಅವ್ರಿಗೆ ಒಂದು ಲೈಕ್ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಉಂಟಾಗುತ್ತೆ. ಸೊ ಅವರ ಕಾನ್ಫಿಡೆನ್ಸ್ ಲೆವೆಲ್ ಲೋ ಮಾಡ್ಬೋದು ಬಿಕಾಸ್ ಆಫ್ ದಿ ಸ್ಕಿನ್ ಡಿಸಾರ್ಡರ್. ಸೊ ಹಾಗಾಗಿ ಅವರು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥ್ರೂ ಮೆಡಿಟೇಷನ್ ಅಟ್ಲೀಸ್ಟ್ 15 to 20% ಪರ್ ಡೇ. ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಸೊ ಅವ್ರು ಹೆಚ್ಚಾಗಿ ಒಂದು ಗಮನ ಕೊಡಬೇಕಾಗತ್ತೆ ಅವರ
ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು. ಸೊ ಅದ್ರ ಬಗ್ಗೆ 20 ಮಿನಿಟ್ಸ್ ಅಥವಾ 45 ಮಿನಿಟ್ಸ್ ಅಪ್ ಟು ಡೇ ಸೊ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಇನ್ನು ಸೋರಿಯಾಸಿಸ್ ಅಂತ ಹೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಅಥವಾ ಸಮಸ್ಯೆ ಇದು. ಇನ್ನು ಸ್ಕಿನ್ ಹೈಜಿನಿಕ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ವೀಕ್ಷಕರಿಗೆ ಯಾವ ರೀತಿಯಾಗಿ ಸ್ಕಿನ್ ಅನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಅಥವಾ ಸ್ಕಿನ್ ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು ಅಂತ ಹೇಳೋದಾದ್ರೆ? ಸೊ ಈಗ ಯೂಶಲಿ ಸೋರಿಯಾಸಿಸ್ ಅಂತ ಕಾಯಿಲೆ ಬಂದಾಗ ಸೊ ಎಷ್ಟೊಂದು ಜನ ನೋಡೋದಕ್ಕೆ ಕೂಡ ಆಗಿರುತ್ತೆ ಆ್ಯಂಡ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗ್ತಿರ್ತಾರೆ. ಸೊ ಆ ಟೈಮ್ಗೆ ಸ್ವಲ್ಪ ಡ್ರೈನೆಸ್ ಕಮ್ಮಿ ಆಗುತ್ತೆ. ಸೊ ಮತ್ತಷ್ಟು ಟ್ರಿಗರ್ ಆಗ್ತಿರೋದನ್ನು ನಾವು ನೋಡ್ಬೋದು. ಸೊ ಈ ಪದೇ ಪದೇ ಟ್ರಿಗರ್ ಆಗ್ತಿದೆ ಸೋರಿಯಾಟಿಕ್ ಪ್ರಾಬ್ಲಮ್ ಅಂತ ಹೇಳಿದಾಗ ಸೊ ವಿ ನೀಡ್ ಟು ಸಿ ಅವ್ರಿಗೆ ಯಾವ ಕಾರಣದಿಂದ ಇದಾಗ್ತಿದೆ ಆ್ಯಂಡ್ ಆ ಡ್ರೈನೆಸ್ ತುಂಬ ಜಾಸ್ತಿ ಆಗ್ತಿದೆ ಅಂತ ಹೇಳಿದಾಗ ಸೊ ದೇ ನೀಡ್ ಟು ಹೈಡ್ರೇಟ್ ಫ್ರಮ್ ಎಕ್ಸ್ಟರ್ನಲಿ ಆ್ಯಸ್ ವೆಲ್ ಆಸ್ ಇಂಟರ್ನಲಿ ಅಂತ ಹೇಳ್ಬೋದು. ಸೊ ಅಟ್ಲೀಸ್ಟ್ 8 to 10 ಗ್ಲಾಸಸ್ ಆಫ್ ವಾಟರ್ ಪರ್ ಡೇ ಸೊ ಇಂಟೇಕ್ ಮಾಡುವಂಥದ್ದು. ಸೊ ಅಲಾಂಗ್ ವಿತ್ ದ್ಯಾಟ್ ಸೊ ಎಕ್ಸ್ಟರ್ನಲಿ ದೇ ನೀಡ್ ಟು ಕೀಪ್ ಸ್ಕಿನ್ ಟೆಕ್ಸ್ಚರ್ ಲೈಕ್ ಮಾಯ್ಶ್ಚರ್ ಕಂಟೆಂಟ್ನ ರಿಟೈನ್ ಮಾಡುವಂಥದ್ದು. ಸೊ ಪ್ಲೇನ್ ಕೊಕೊನಟ್ ಆಯಿಲ್ ಅಥವಾ ವ್ಯಾಸ್ಲಿನ್ ಇರ್ಬೋದು. ಸೊ ಇದನ್ನು ಸೊ ಎಕ್ಸ್ಟರ್ನಲಿ ಅಪ್ಲೈ ಮಾಡೋದ್ರಿಂದ ಅದರಲ್ಲೂ ವಿಂಟರ್ ಅಥವಾ ರೇನಿ ಸೀಸನ್ಸಲ್ಲಿ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಸೋರಿಯಾಸಿಸ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ, ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಸೋರಿಯಾಸಿಸ್ ಇಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.